ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನನಗೆ ಹೆಚ್ಚು ಕಡಿಮೆ 11ವರೆಗೆ ASP ರವಿಕುಮಾರ್ ಅವರು ಫೋನಲ್ಲಿ ಇಲ್ಲಿಗೆ ಸುಭಾಷ್ ಇನ್ಸ್ಪೆಕ್ಟರ್ ಬಂದಿದ್ದರು. ಫೋನಲ್ಲಿ ಅವರ ನಂಬರಲ್ಲಿ ನಾನು ಮಾತಾಡಿದ್ದೆ. ನಾನು 4 ಮಂದಿ ಗನ್ಮೆನ್ಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದೀವಿ ನಿನ್ನೆಯಿಂದ ಕೂಡ. ಅದರಲ್ಲಿ ಈ ಗುಂಡು ಹಾರಿಸಿರೋ ಗುಂಡು ಯಾವ ಗುಂಡಿಂದ ಅಮಾಯಕ ಹುಡುಗ ರಾಜಶೇಖರ್ ಮೃತವಾಗಿದ್ದಾರೋ ಆ ಗುಂಡನ್ನು ಹಾರಿಸಿರುವಂಥದ್ದು ಗುರುಚರಣ್ ಸಿಂಗ್ ಅನ್ನುವಂಥ ಒಬ್ಬ ಖಾಸಗಿ ಗನ್ಮೇನ್ ಒಂದು ವೆಪನ್ ಮೂಲಕನೇ ಅವನು ಡೆತ್ ಆಗಿದ್ದಾನೆ ಅಂತೇಳಿ ದೃಢಪಟ್ಟಿದೆ. ಸೊ ಅವರೆಲ್ಲರನ್ನೂ ಕೂಡ ನಾವು ಕಸ್ಟಡಿಗೆ ನಾವು ಕೊಡ್ತಾಯಿದ್ವಿ ನಾವು ಅಂಥೇಳಿ ಜಸ್ಟ್ ನನಗೆ 11ವರೆ ಅಷ್ಟೊತ್ತಿಗೆ ನಾನು ಕೇಳಿದ್ದೆ. ಅವ್ರ ಖಾಸಗಿ ಗನ್ಮನ್ ಯಾರು? ನಾನು ಅದನ್ನೇ ಮಾತಾಡಿದ್ದೆ. ನಾನು ಇಲ್ಲಿ ಒಂದೇನಾಗಿದೆ ಅಂದರೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ವಿಡಿಯೋಗಳೆಲ್ಲ ಇದೆ. ಅದೆಲ್ಲದನ್ನು ನಾನು ನಿಮಗೂ ಮೋಸ್ಟ್ಲಿ ನೀವು ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಭರತ್ ರೆಡ್ಡಿ ಹೆಂಡತಿ ಕೆಲವೊಂದು ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ. ಇದೇ SP ಸರ್ಕಲ್ ವಾಲ್ಮೀಕಿ ವೃತ್ತಕ್ಕೆ ಬಂದು ಪ್ಲ್ಯಾನಿಂಗ್ ಮಾಡ್ತಾಯಿದ್ದರು ಆ ಹೆಣ್ಮಗಳೆಲ್ಲ ಹೇಗೆ ಫಂಕ್ಷನ್ ಮಾಡಬೇಕು ಅಂತೇಳಿ. ಆ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋದಲ್ಲಿ ಕೂಡ ಇದೇ ಗನ್ಮೆನ್ಗಳೇ ಭರತ್ ರೆಡ್ಡಿ ಹೆಂಡತಿ ಜೊತೆಯಲ್ಲಿ ಇದ್ದಿದ್ದು. ಮತ್ತು ಸುಮಾರು ಭರತ್ ರೆಡ್ಡಿ ಈ ಕಾರ್ಯಕ್ರಮಗಳಿಗೆ ಏನು ಹೋಗ್ತಾ ಇದ್ದಾರೆ, ಗೌರ್ಮೆಂಟ್ ಗನ್ಮೆನ್ಗಳು ಅಲ್ದಾಗೇ ಇದೇ ಗನ್ಮೆನ್ಗಳೇ ಅವರು ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು. ಅಂದರೆ ಸರ್ಕಾರಿ ಗನ್ಮೆನ್ಗಳು ಅಲ್ಲದೇ ಪ್ರೈವೇಟ್ ಸೆಕ್ಯೂರಿಟಿನ ಕೂಡ ಭರತ್ ರೆಡ್ಡಿ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಅವ್ರ ಇಡೀ ಕುಟುಂಬಕ್ಕೆ ಗನ್ಮೆನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಎಲ್ಲ ಸೋಷಿಯಲ್ ಮೀಡಿಯಾ ವಿಡಿಯೋಗಳಿಂದ ನಮಗೆ. ಗನ್ಮೆನ್ಗಳು ಅರೆಸ್ಟ್ ಆಗಿದ್ದಾರೆ. ಅಂದರೆ ಆ ಗನ್ಮೆನ್ಗಳನ್ನ ಭರತ್ ರೆಡ್ಡಿ ತಮ್ಮ ಕುಟುಂಬಕ್ಕೋಸ್ಕರ ಇಟ್ಕೊಂಡಿರುವಂಥ ಪ್ರೈವೇಟ್ ಗನ್ಮೆನ್ಗಳನ್ನು ಸತೀಶ್ ರೆಡ್ಡಿ ಜೊತೆ ಇಲ್ಲಿಗೆ ಕಳಿಸಿರಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಇಲ್ಲೆಲ್ಲ ಫೈರಿಂಗ್ ಆಯಿತು, ಗಲಾಟೆ ಆಯಿತು, ಒಂದು ಹತೋಟಿಗೆ ಬಂತು. ಆಮೇಲೆ ಅವನು ಬಂದ MLA. ಅವನು ಬರೋ ಟೈಮ್ನಲ್ಲಿ ಇವಾಗ ಪೊಲೀಸರ ಎಫ್ಐಆರಲ್ಲಿ 1000 ಮಂದಿ ಅಂತ ಹೇಳಿದ್ದಾರೆ. 1000 ಅದು ನಂಬರ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅದೇ ಭರತ್ ರೆಡ್ಡಿ ಜೊತೆಯಲ್ಲಿ ಕೂಡ ಈ ಫೈರಿಂಗ್ ಮಾಡಿರುವಂಥ ಗನ್ಮೆನ್ಗಳು ಮತ್ತು ಅವನೊಟ್ಟಿಗೆ ಬಂದಿದ್ದಾರೆ. ಅವರು ಆ ವಿಡಿಯೋದಲ್ಲಿ ಕೂಡ ನೀವು ನೋಡ್ಬೋದು ಒಟ್ಟಿಗೆ. ಮತ್ತು ನಮ್ಮ ಮನೆ ಮೇಲೆ ಫೈರಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ಗನ್ಮೆನ್ಗಳೇ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಒಟ್ಟಾರೆ ನಾನು ರವಿಕುಮಾರ್ಗೆ ನಾನು ಮಾತಾಡಿದ್ದೆ. ನಾನು ಈ ಖಾಸಗಿ ಗನ್ಮೆನ್ಗಳು ಸತೀಶ್ ರೆಡ್ಡಿ ಗನ್ಮೆನ್ಗಳ, ಭರತ್ ರೆಡ್ಡಿ ಗನ್ಮೆನ್ಗಳ, ಅದಲ್ಲದ್ರೆ ಅವರಿಬ್ಬರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕಾಗುತ್ತೆ. ನಾನು ಈ ರೀತಿ ವಿಡಿಯೋಗಳೆಲ್ಲೂ ಕೂಡ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ನಾನು ಸೊ ಸತೀಶ್ ರೆಡ್ಡಿಗೆ ಇಂಜುರಿ ಆಗಿರೋ ಕಾರಣ ಅವರಿನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ರಿಕವರಿ ಆದ ತಕ್ಷಣ ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಇವಾಗ ಆದಷ್ಟು ಮಟ್ಟಿಗೆ ಸಾಯಂಕಾಲದ ಒಳಗಡೆ ಇನ್ನೂ ಭಾಳ ವೀಡಿಯೋಗಳು ಕಲೆಕ್ಟ್ ಮಾಡ್ತಾಯಿದ್ವಿ. ಅರೆಸ್ಟ್ ಆದ ವ್ಯಕ್ತಿಗಳು ಭರತ್ ರೆಡ್ಡಿ ಜೊತೆ, ಭರತ್ ರೆಡ್ಡಿ ಅವರ ಶ್ರೀಮತಿ ಜೊತೆಯಲ್ಲಿ ಅವ್ರು ಓಡಾಡ್ತಾ ಇರುವಂಥ ವೀಡಿಯೋಗಳು, ಈ ಗನ್ಮ್ಯಾನ್ಗಳು ಫೈಟ್ ಮಾಡಿರೋರು, ಅದೆಲ್ಲದನ್ನು ನಾನು ಸಾಯಂಕಾಲ ಒಳಗಡೆ ಮತ್ತೆ ನಿಮಗೆ ಕಳಿಸ್ಕೊಡ್ತೀನಿ. 3 ಗುಂಡುಗಳು, 3 ಬರು. ಒಂದು ವಿಷಯ ಹೇಳಲಪ್ಪ ನಾನು. ಕಾನೂನಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನು ಇಟ್ಕೊಂಡು ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಗನ್ ಲೈಸೆನ್ಸ್ ಕೊಡ್ತಾರೆ ಅಂತಂದರೆ ಅವ್ರ ಭದ್ರತೆಗಾಗಿ ನಮಗೆ ಬೇಕು ಅಂತೇಳಿ ಅವ್ರು ತಗೊಳ್ತಾ ಇರ್ತಾರೆ. ಆ ನೆಪದಲ್ಲಿ ತೊಗೊಂಡ್ಬಿಟ್ಟು ಅವರು ಈ ರೀತಿ ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು ನಾವು ಬಹಳ ಕಡೆ ನಾವು ನೋಡ್ತಾನೆ ಇರ್ತೀವಿ ನಾವು ಕಂಪ್ಲೀಟ್. ಸೊ ಹಾಗಾಗಿ ಇವತ್ತು ಅವರನ್ನು 100ಕ್ಕೆ 100 ಎಂಗೇಜ್ ಮಾಡ್ಕೊಂಡಿದ್ದಾರೆ ಭರತ್ ರೆಡ್ಡಿ. ಹೌದು, ಇಲ್ಲ, ಅವ್ರ ಸರ್ಕಾರಕ್ಕೆ ಮಾಹಿತಿ ಕೊಡಲಿಕ್ಕೆ ಬರಲ್ಲ ಸರ್, ಕಾನೂನು ಬಾಹಿರಾಗುತ್ತೆ ಅದು. ಸೊ ಇವಾಗ ನಡೆದಿರೋದು ಎಲ್ಲವೂ ಕೂಡ ಕಾನೂನು ಬಾಹಿರ. 100ಕ್ಕೆ 100 ಒಂದು ವಿಷಯ ನಾನು ಹೇಳ್ತೀನಿ. ಅಲ್ಲಲ್ಲ, ಒಂದು ಸೆಕೆಂಡ್ ಗೌಡ್ರೆ, ನಾಗರಾಜು, ನಿಮ್ಮದೆಲ್ಲ ಒಂದೇ ಪಾಯಿಂಟ್ ಆಗಿರೋ ಕಾರಣ ಒಂದೇ ಸಿಂಪಲಾಗಿ ಹೇಳ್ತೀನಿ ನಾನು. ಇದು 100ಕ್ಕೆ 100 ಸರ್ಕಾರ ಮತ್ತು ಪೊಲೀಸು ಪೈಪಲ್ಲಿ ಆಗುತ್ತೆ. ಕಾರಣ ಏನು ಅಂತಂದರೆ, ಊರಲ್ಲಿ ಯಾರಾದರೂ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದರೆ
ಯಾರು ಆ ಗನ್ಮ್ಯಾನ್ಗಳು, ಅವ್ರ ಹತ್ರ ವೆಪನ್ಸ್ ಇದೆಯಾ ಇಲ್ಲನ, ಇದ್ದರೆ ಯಾವ ರಾಜ್ಯದವರು, ಏನು ಅದರ ಮೂಲ ಏನು, ಯಾರು ಇಟ್ಕೊಂಡಿದ್ದಾರೆ, ಇದೆಲ್ಲದನ್ನು ಕೂಡ ತಗೋಬೇಕು. ರಾಜಾರೋಷವಾಗಿ ಒಬ್ಬ ಮಾಜಿ ಮಂತ್ರಿ, ಒಬ್ಬ ಶಾಸಕ, ಒಬ್ಬ ಲೀಡರ್ ಮನೆ ಮುಂದೆ ಬಂದು ಇನ್ನೊಬ್ಬ ಶಾಸಕನ ಅನ್ವಯಿಗಳಿಗೆ ಪ್ರೈವೇಟ್ ಗನ್ಮ್ಯಾನ್ಗಳು ಬಂದು ಈ ರೀತಿ ಫೈರಿಂಗೇ ಪಬ್ಲಿಕ್ಕಲ್ಲಿ ಮಾಡ್ತಾರೆ ಅಂತಂದರೆ ಟೋಟಲ್ ಕಾನೂನು ಬಾಹಿರ. ಯಾರೇ ಇವಾಗ ನಾನಾದರೂ ಕೂಡ ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಳ್ಳೋದಕ್ಕೆ ನನಗೆ ಅಧಿಕಾರನೇ ಇಲ್ಲ. ಮತ್ತು ನಾನು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದಕ್ಕೆ ಸರ್ಕಾರನ ಕೇಳೋದಕ್ಕೂ ಬರಲ್ಲ, ಸರ್ಕಾರ ಅನುಮತಿ ಕೊಡ್ಲಿಕ್ಕೂ ಬರಲ್ಲ. ಸರಿ ಈ ಗನ್ಮ್ಯಾನ್ ಶೂಟ್ ಮಾಡಿದರೆ ಈ ಬುಲೆಟ್ ಇವ್ರದ್ದು ಅಂತ ಹೇಳ್ತಾರೆ, ಇವ್ರದೇ ಗನ್ಮ್ಯಾನ್ ಅಂತ ಹೇಳಕ್ಕೂ ಸಹ ಇದಿಲ್ಲ ಅಲ್ಲ. ಸತೀಶ್ ರೆಡ್ಡಿ ಗನ್ಮ್ಯಾನು ಅನಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮ್ಯಾನ್ಗಳು ಓಡಾಡ್ತಾ ಇರೋದನ್ನು ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಕಾರ್ ಇಳಿದ ತಕ್ಷಣ ಡೋರಿಂದ ಹಿಡಿದು ಅವ್ರ ಜೊತೆಯಲ್ಲಿ ಇದೇ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕ್ಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮ್ಯಾನ್ಗಳೇ ಇದ್ದಾರೆ. ಇವ್ರದೇ ಗನ್ಮ್ಯಾನ್ ಅಂತಲ್ಲ, ಅವ್ರು ಯಾರು ಪೇಮೆಂಟ್ ಮಾಡ್ತಾರೋ ಗೊತ್ತಿಲ್ಲ, ಹಾಂ ಬಟ್ ಅವ್ರು ಯಾರು ಗನ್ಮ್ಯಾನ್ ಆಗಿರ್ಬೋದು ಅಷ್ಟೇ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮ್ಯಾನ್ಗಳಂತಲೇ ನಾವು ಭಾವಿಸ್ತೀವಿ. ಹಾಂ, ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತಲೂ ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಹೋಗಲೇ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದುಬಿಡು ಅಂತ ಹೇಳಿ ಅವ್ರು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಇನ್ನು ಅದೇ ಇಲ್ಲ. ನಾನು ನೋಡಿರೋ FIRಗಳಲ್ಲಿ ಸುಮೋಟೋ ಕೇಸೊಂದು ಮಾಡಿದ್ದಾರೆ. ಅಲ್ಲ, ಸುಮೋಟೋ ಕೇಸಲ್ಲಿ ಸತೀಶ್ ರೆಡ್ಡಿ ಇದ್ದಾನೆ, ನಾನು ಶ್ರಾಮ್ಲು ಅಂಥೇಳಿ TV ಗಳಲ್ಲಿ ನಾನು ನೋಡಿದ್ದು. ಸೋಮಶೇಖರ್ ರೆಡ್ಡಿ ಮತ್ತು ಗಲಭೆ ಆಗಿದೆ, ಕಲ್ಲು ತೂರಾಟ ಇದರಲ್ಲಿ ಅಂಥೇಳಿ ಅದೊಂದು ಕೇಸ್ ಮಾಡಿದ್ದಾರೆ. ಮತ್ತು ಚಾನಲ್ ಶೇಖರ್ ಅನ್ನುವಂಥವರು ಒಂದು ಈ ರೀತಿಯಲ್ಲಿ ನಡೆದಿರೋ ಘಟನೆ, ನಾನು ಅಲ್ಲಿಂದ ಅವರು ಮನೆಯಿಂದ ತಪ್ಪಿಸ್ಕೊಂಡು ಬಂದೆ ಅಂತಂದರೆ ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ನನ್ನ ಪೊಲೀಸರೇ ರಕ್ಷಣೆ ಮಾಡಿ ಅಲ್ಲಿಂದ ನಾನು ಓಡಿ ಬಂದು ಗಾಬರಿಯಲ್ಲಿದ್ದೆ. ಅದಕ್ಕೆ ತಡವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತೇಳಿ ಅದೊಂದು ಕಂಪ್ಲೇಂಟು, ಅದು ಕೂಡ ನನ್ನ ಶ್ರಾಮ್ಲು ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಕೊಟ್ಟಿರೋವಂಥದ್ದು. ಸೊ ಈಶ್ವರ ರೆಡ್ಡಿ ಅನ್ನೋರು ಕೊಟ್ಟಿದ್ದಾರೆ ಅಲ್ಲ, ಮತ್ತು ಅದು ಗೊತ್ತಿಲ್ಲ ನನಗೆ. ಅಟ್ರಾಸಿಟಿ ಕೇಸ್ದು ಅದೇ ಈ ಕೇಸ್ಗಳು ನಾವು ಕೂಡ ನನ್ನಿಂದನೂ ಒಂದು ಕೇಸ್ ಕೊಟ್ಟಿದ್ದೀನಿ. ಜೊತೆಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ಏನಿದ್ದಾರೆ, ಈ ಎಂಟೆಂಟು ನಡೆದಿರೋ ಘಟನೆ ನನ್ನ ಆಫೀಸಿಂದ ಹಿಡಿದು ನಾನು ಬರೋವರೆಗೂ ನಡೆದಿರೋಂಥದ್ರ ಮೇಲೆ ಕೂಡ ಕೇಸ್ ಮಾಡಿದ್ದಾರೆ. ಒಂದು ಸ್ಪೆಷಲ್ ಟೀಮ್ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಇವಾಗ ಕೇಳಿದರೆ ನಾನು ಆ ಬುಲೆಟ್ಗಳನ್ನ ವಿಡಿಯೋ ಮೂಲಕ, ಆದರೆ ತಾವಿದ್ರೆ ಕೂಡ ನಿಮ್ಮ ಮುಂದೆನೇ ನಾನು ಕೊಟ್ಟು ಇವಾಗ ಹೊರಗಡೆ ಇದ್ದಾರೆ ಗೊತ್ತಿಲ್ಲ ನನಗೆ. ಸರ್ 3 ಬುಲೆಟ್ ಅವ್ರು ಕೇಳಿದ್ದು ಅವ್ರ ಕಡೆಯಿಂದ ಅಕ್ನಾಲೇಜ್ಮೆಂಟ್ ತಗೊಂಡು ಆ ಬುಲೆಟ್ಸ್ನ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡಿದ್ದೆ. ಬುಲೆಟ್ ಆವಾಗಲೇ ಬಂದು ತಗೋಬೇಕಾಗಿತ್ತು ಅವರು, ಈ ಘಟನೆ ಆದ ತಕ್ಷಣ ಬಂದು ತಗೋಬೇಕಾಗಿತ್ತು. ಸರ್ ಸರ್ ಲೋಕೇಶ್ ಕುಮಾರ್ ಅವರಿಗೆ ಏನು ತಮ್ಮ ಸೆಕ್ಯೂರಿಟಿ ಫೋನ್ ಕೊಟ್ಟಿದ್ರು, ಅವ್ರು ನೀವೇನ ಅವ್ರು ಬೆದರಿಕೆ ಹಾಕಿದ್ರು ಮೊನ್ನೆಗ, ಅವಾಗ ನಂತರ ಈ ಗಲಾಟೆ ಆರಂಭ ಆಯಿತು ಅಂತೇಳಿ ನಾನು ಅವೆಲ್ಲ ನೋಡ್ಬ ಇನ್ವೆಸ್ಟಿಗೇಷನ್. ಬುಲೆಟ್ ಹೇಳಿದ್ರು. ನಾನೊಂದು ಮಾತು ಹೇಳ, ಇನ್ವೆಸ್ಟಿಗೇಷನಲ್ಲಿ ಎಲ್ಲ ರೆಕಾರ್ಡ್ಸ್ ಇರುತ್ತೆ, ಸುಮ್ಮನೆ ಬರೀ ಹೇಳಿಕೆಗಳು ಬೇಡ. ಕಣ್ಮುಂದೆ ಏನು ನಡೆದಿದೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿಂದ ಗಂಗಾವತಿಗೆ ಹೋಗೋ ಸಮಯದಲ್ಲಿ ಕರೆಕ್ಟಾಗಿ ಮನೆ ಇವಾಗ ತಾವು ಏನು ಬರ್ತಾ ಇದ್ದೀರಲ್ಲ ಇವಾಗ ಎಂಟ್ರೆನ್ಸ್, ಅಲ್ಲಿ ಬೊಂಬುಗಳು ಹಾಕಿ ಬ್ಯಾನರ್ ಕಟ್ಟಿದ್ವಿ. ಒಂದು ಬ್ಯಾನರ್ನ ನಮ್ಮ ಮೆಸ್ ಇದೆಯಲ್ಲ, ಮೆಸ್ ಒಳಗಡೆ ರೋಡ್ ಫೇಸಿಂಗೆಲ್ಲ ಹಾಕಿದ್ರು. ನಾನು ನಮ್ಮ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಪೊಲೀಸರು ಬರ್ತಾರೆ, ಅವ್ರ ಜೊತೆಯಲ್ಲಿದ್ದು ತೆಗೆದುಬಿಡಿ ಅಂತ. ಅಷ್ಟೊತ್ತರೊಳಗಡೆ ಯಾರ್ಯಾರು ಒಂದು 6-7 ಮಂದಿ ಬಂದರು. ಅವ್ರ ಹೆಸರುಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ನಮಗೂ ಗೊತ್ತಿಲ್ಲ, ನಾನು ಊರಲ್ಲಿದ್ದಿಲ್ಲ. ನಮ್ಮ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ CPI ಮಹಂತೇಶ್ ಅವ್ರಿಗೆ ಅವರು ಪೊಲೀಸರನ್ನು ಕಳಿಸ್ಕೊಟ್ಬಿಟ್ಟು ಬ್ಯಾನರ್ಸ್ ಎಲ್ಲ ಅಲ್ಲಿ ತೆಗೆದಾಕಿಬಿಟ್ರು. ತೆಗೆದಾಕಿ ಎಲ್ಲರನ್ನೂ ಡಿಸ್ಪೋಸ್ ಮಾಡಿದ್ದಾರೆ. ಮಾಡಿ ನಮಗೆ ಇಂಟಿಮೇಷನ್ ಬಂತು, ಸರ್ ಇಲ್ಲ ಏನಿಲ್ಲ, ಹುಡುಗರು ತೆಗೆದುಬಿಟ್ಟಿದ್ದಾರೆ ಬ್ಯಾನರ್ಸ್, ಅವರೇ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಸೊ ನಾವಿನ್ನೇನು ಇಶ್ಯೂ ಕ್ಲೋಸ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟೆ. ಅದಾದಮೇಲೆ ನಾನು ಗಂಗಾವತಿಯಲ್ಲಿ ಜಾತ್ರೆಯ ರಥ ಮುಗಿಸ್ಕೊಂಡು ಕಾರಲ್ಲಿ ಕುಂತು ಬರೋ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಕಂಪ್ನಿಯಲ್ಲಿದ್ದಾಗ ಫೋನ್ ಬಂತು, ಸರ್ ನಮ್ಮ ಮನೆ ಮುಂದೆನೇ ಬಂದು 40 ಮಂದಿ
ಸತೀಶ್ ರೆಡ್ಡಿ, ಶೇಖರ್ ಎಲ್ಲ ಪ್ರೈವೇಟ್ ಗನ್ಮ್ಯಾನ್ಗಳು ಎಲ್ಲ ಬಂದು ಕುಂತು ಬೀರ್ ಬಾಟಲ್ಸ್ ಎಲ್ಲ ಇಟ್ಕೊಂಡು ಓಪನಾಗಿ ಕುಡಿತಾ ಇದ್ದಾರೆ, ಮತ್ತು ಬಾಂಬುಗಳು ನಾಡ್ತಾ ಇದ್ದಾರೆ ಬ್ಯಾನರ್ ಹಾಕ್ಲಿಕ್ಕೆ ಅಂತೇಳಿ ಹೇಳಿದರು. ಅವಾಗ ಮತ್ತೆ ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೆ. ನೋಡಿ, ಇಲ್ಲಿ ಕಂಪ್ನಿಯಲ್ಲಿ ಇದ್ದಾಗೆ ಫೋನ್ ಮಾಡಿದ್ದೆ. 1 ಅವರ್ ಬೇಕಾ ಇಲ್ಲಿಗೆ ಬರಲಿಕ್ಕೆ. ಶ್ರಾಮ್ಲು ಅವ್ರಿಗೆ ಫೋನ್ ಮಾಡಿದ್ದೆ. ಶ್ರಾಮ್ಲು ಮನೆಯಲ್ಲಿ ಇದೆ. ಶ್ರಾಮ್ಲು ಮನೆಯಲ್ಲಿ ಇದ್ದ ತಕ್ಷಣ ಜನಾರ್ದನ್ ನೀನು ಬಾ, ನಾವು ಹೋಗಿ ಪೊಲೀಸರು ಅಷ್ಟೊತ್ತಿಗೆ ಬರ್ತಾರಲ್ಲ, ನಾವು ಮಾತಾಡಿ ಕ್ಲಿಯರ್ ಮಾಡೋಣ. ಬಂದು ಇಳಿತಾ ಇದ್ದೀನಿ, ದನ ಕಲ್ಲು ಬಾಟಲ್ಸ್ ಫೈರಿಂಗ್ ಎಲ್ಲ ಸ್ಟಾರ್ಟ್. ಅಲ್ಲ, ಒಂದು ವಿಷಯ ಹೇಳ್ತೀನಿ ನಾನು. ಇವಾಗ DK ಶಿವಕುಮಾರ್ ಅವ್ರ ಬಗ್ಗೆ ಪ್ರತಿಪಕ್ಷ ನಾಯಕರು ಸೋಮಣ್ಣ ಅವರೆಲ್ಲ ಭಾಳ ನೀಟಾಗಿ ಹೇಳಿದರು. ನಾನು ಸಿಂಪಲಾಗಿ ಒಂದೇ ಮಾತು ಹೇಳ್ತೀನಿ, ಬ್ಯಾನರ್ ಬಗ್ಗೆನೇ ನಾವು ಮಾತಾಡೋಣ. ಬ್ಯಾನರ್ ನಿಜವಾಗ್ಲೂ ಕೂಡ ಹಠಕ್ಕೆ ಅವ್ರ ಮನೆ ಮುಂದೆ ಹಾಕಲೇಬೇಕು ಅಂತಿದ್ದರೆ, ಮುನ್ಸಿಪಾಲ್ಟಿ ಪರ್ಮಿಷನ್ ತೊಗೊಂಡಿದ್ರೆ, ಪಬ್ಲಿಕ್ ಪ್ಲೇಸೇ ಆಗಿದ್ದರೆ, ಪಬ್ಲಿಕ್ ಪ್ಲೇಸಲ್ಲಿ ಮುನ್ಸಿಪಾಲ್ಟಿ ಅವರು ವಿತ್ ಪರ್ಮಿಷನ್ ಲೆಟರು ಪೊಲೀಸನ್ನು ಕರ್ಕೊಂಡು ಬಂದು ಬ್ಯಾನರ್ ಯಾಕೆ ಹಾಕ್ಬಾರ್ದಾಗಿತ್ತು? ಅದಕ್ಕೆ ಗನ್ಮ್ಯಾನ್ಗಳು, ರೌಡಿಗಳು ಮನೆ ಹತ್ರ ಬರಬೇಕಾಗಿತ್ತ, ಅಥವಾ ಮುನ್ಸಿಪಾಲ್ಟಿ ಅವರು ಅಥವಾ ಪೊಲೀಸರು ಬಂದು ವಿತ್ ಪರ್ಮಿಷನ್ ಅವ್ರು ಇಲ್ಲಿ ಬ್ಯಾನರ್ ಹಾಕ್ತಾರೆ ರೋಡಲ್ಲಿ ಅಂತ ಹೇಳ್ಬೋದಾಗಿತ್ತು? ನೀವು ಹೇಳಿ ಅಷ್ಟೇ. ಸರ್, ಈಗ ಪ್ರಕರಣ CID ಕೊಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಇವಾಗ ಗನ್ಮ್ಯಾನ್ಗಳು ಇವಾಗ ಆಟೋಮೆಟಿಕ್ಕಾಗಿ ಸೋಮಣ್ಣವ್ರು ಹೇಳಿದಾಗೆ ಬುಲೆಟ್ ಯಾರು ಬಾಡಿಯಲ್ಲಿ ಹೋಯ್ತು, ಅವ್ರ ಪ್ರಾಣನೂ ಹೋಯಿತು, ಯಾವ ಬುಲೆಟ್ ಅಂತ ಗೊತ್ತಾಯಿತು, ಬುಲೆಟ್ ಯಾರು ಗನ್ಮ್ಯಾನ್ ಅಂತ ಗೊತ್ತಾಯಿತು, ಯಾವ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದು ಆಯಿತು, ಅವನ ಬ್ಯಾಕ್ಗ್ರೌಂಡಿನ ಒಂದೊಂದು ಲಿಂಕ್ ಬರಲೇಬೇಕಲ್ಲ. ಸೊ ನಾವು ದಿನ ಇವತ್ತಿಗೆ ಇದಾಗಿದೆ, ನಾಳೆ ನೋಡೋಣ. ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಂದಮೇಲೆ ನೀವು ನ್ಯಾಚುರಲ್ ಆಗಿ ವಯಸ್ಸಲ್ಲಿ ಇರೋದಕ್ಕೂ ಸ್ವಲ್ಪ ಮೆಚುರಿಟಿ ಆಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸರ್, ಈಗ ನಮ್ಮ ವಿಷಯನೆಂದರೆ ವಿಷಯಾಂತರ ಆಗೋದು ಬೇಡ. CID ಕೊಟ್ಟಿದೆ ಪ್ರಕರಣವನ್ನು ತನಿಖೆ ಈಗ ವಹಿಸ್ತಾ ಇದ್ದಾರೆ. ನಿಮಗೆ ತೃಪ್ತಿ ಇದೆ ಹೇಗೆ ಸರ್? ಪಕ್ಷ ಹಿರಿಯರು ಎಲ್ಲರೂ ಇವಾಗ ಒಗ್ಗಟ್ಟಾಗಿ ಏನು ತೀರ್ಮಾನ ತಗೊಳ್ತಾರೆ ಅದು ಫೈನಲ್. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.